Hello my dear children, I welcome you all for today's class. ಮಕ್ಕಳೇ, ನಾನಿವತ್ತಿನ ಕ್ಲಾಸ್ನ ಇಂಗ್ಲೀಷ್ ಮತ್ತು ಕನ್ನಡ ಎರಡ ಭಾಷೆಯನ್ನು ಬಳಸಿ ನಾನು ಕ್ಲಾಸನ್ನು ಮಾಡ್ತೀನಿ. ಯಾಕೆ ಅಂದರೆ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭ ಆಗಲಿ ಅಂತ. ಸೊ ಕೆಲವು ಮಕ್ಕಳು ಕೇಳಿದ್ರು ನನ್ನ ಹತ್ರ ಕನ್ನಡದಲ್ಲೂ ಸಹ ಎಕ್ಸ್ಪ್ಲೈನ್ ಮಾಡಿ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ. ಆ ಕಾರಣದಿಂದ ನಾನು ನಿಮಗೆ ಕನ್ನಡ ಇಂಗ್ಲೀಷ್ ಎರಡೂ ಬಳಸಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಮಕ್ಕಳೇ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಿ ನೆನಪಿದೆಯಾ? ಎಸ್, ಲಾಸ್ಟ್ ಕ್ಲಾಸಲ್ಲಿ ನಾವು ಸಮ್ ಆಫ್ ಫಸ್ಟ್ ಎನ್ ಟರ್ಮ್ಸ್ ಆಫ್ ಎನ್ AP ಅದರಲ್ಲಿ ಎಕ್ಸಸೈಸ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ವಿ, ಕರೆಕ್ಟಾ? ಅದರಲ್ಲಿ ಫಸ್ಟ್ 2 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ವಿ. ದಟ್ ಮೀನ್ಸ್ ಫಸ್ಟ್ 2 ಮೇನ್ ಪ್ರಾಬ್ಲಮ್ಸನ್ನು ನಾವು ಸಾಲ್ವ್ ಮಾಡಿದ್ವಿ. ಸೊ ಇವಾಗ ನಾವು ಥರ್ಡ್ ಮೇನಿಗೆ ಹೋಗೋಣ ಮಕ್ಕಳೇ. ಸೊ ಥರ್ಡ್ ಮೇನ್ ಕ್ವೆಶನಲ್ಲಿ ನಿಮಗೆ ಸುಮಾರು 10 ಸಬ್ ಕ್ವೆಶನ್ಸ್ ಇದ್ದಾವೆ, ಸರಿನಾ? ಅದರಲ್ಲಿ ಫಸ್ಟ್ ಕ್ವೆಶನನ್ನು ನೋಡೋಣ ಮಕ್ಕಳೇ. ಸೊ ಥರ್ಡ್ ಕ್ವೆಶನ್ ಈಸ್, ಇನ್ ಆನ್ AP given A is equal to 5, D is equal to 3, AN is equal to 50 and we have to find N and SN. ಸರಿನಾ? ಎಸ್. ಸೊ ನೋಡಿ ಮಕ್ಕಳೇ, ಎ ಕೊಟ್ಟಿದ್ದಾರೆ, ದಟ್ ಮೀನ್ಸ್ ಫಸ್ಟ್ ಟರ್ಮ್ ಈಸ್ ಗಿವನ್. ಡಿ ಕೊಟ್ಟಿದ್ದಾರೆ, ಕಾಮನ್ ಡಿಫ್ರೆನ್ಸಸ್ ಗಿವನ್. AN ಕೊಟ್ಟಿದ್ದಾರೆ. ಸೊ ವಾಟ್ ಈಸ್ AN? ಎಸ್, AN ಈಸ್ ದ nth ಟರ್ಮ್ ಆಫ್ ಆನ್ AP. ದಟ್ ಮೀನ್ಸ್ ಲಾಸ್ಟ್ ಟರ್ಮ್ ಅಂತ ನಾವಿಲ್ಲಿ ತಗೋಬಹುದು. ಲಾಸ್ಟ್ ಟರ್ಮ್ ಆಫ್ ದಿಸ್ AP ಕೊಟ್ಟಿದ್ದಾರೆ 50. ಹಾಗಿದ್ರೆ ನಾವೇನು ಕಂಡುಹಿಡಿಬೇಕು? ಎಸ್, ವಿ ಹ್ಯಾವ್ ಟು ಫೈಂಡ್ ಎನ್, ನಂಬರ್ ಆಫ್ ಟರ್ಮ್ಸ್, ಎಷ್ಟು ಟರ್ಮ್ಸ್ ಇದಾವೆ ಇಲ್ಲಿ ಅಂತ ಕಂಡುಹಿಡಿಬೇಕು. ಜೊತೆಗೆ SN, ಆ ಎಲ್ಲ ಟರ್ಮ್ಸನ್ನ ಆ್ಯಡ್ ಮಾಡಿದ್ರೆ ನಮಗೆ ಸಮ್ ಎಷ್ಟು ಬರುತ್ತೆ ಅಂತ ಕೂಡ ನಾವಿಲ್ಲಿ ಕಂಡುಹಿಡಿಬೇಕು. ನೋಡಿ ಮಕ್ಕಳೇ, ಡೈರೆಕ್ಟಾಗಿ ನಾವಿಲ್ಲಿ SNಗೆ ಹೋಗೋಕ್ಕಾಗಲ್ಲ. ಯಾಕೆ ಹೇಳಿ? SN ಕಂಡುಹಿಡಿಬೇಕು ಅಂತಂದರೆ ನಾವು ಮೊದಲು ಎನ್ ವ್ಯಾಲ್ಯೂನ ಕಂಡುಹಿಡಿಬೇಕು. ಯಾಕೆ ಅಂತಂದರೆ ನಮ್ಮ ಫಾರ್ಮುಲಾದಲ್ಲಿ ಎನ್ ಇದೆ. ಇಸ್ ಇಟ್ ರೈಟ್? SN is equal to n divided by 2 into 2a plus n minus 1 into d. ಎರಡು ಕಡೆ ನಾವು ಎನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ, ಕರೆಕ್ಟಾ? ಅದಕ್ಕೆ ನಾವು ಮೊದಲು ಎನ್ ಕಂಡುಹಿಡ್ಕೊಳ್ಳೋಣ. ಹಾಗಾದರೆ ಎನ್ನ ನಾವು ಈಸಿಯಾಗಿ ಯಾವ ಫಾರ್ಮುಲಾ ಯೂಸ್ ಮಾಡಿ ಕಂಡುಹಿಡಿಬೋದು? AN ಫಾರ್ಮುಲಾ ಯೂಸ್ ಮಾಡ್ಬೋದಾ, SN ಫಾರ್ಮುಲಾ ಯೂಸ್ ಮಾಡ್ಬೋದಾ? ಎಸ್, ಈಸಿಲಿ AN ಫಾರ್ಮುಲಾ ಯೂಸ್ ಮಾಡ್ಬೋದು. ಯಾಕೆ ಅಂತಂದರೆ ನೋಡಿ, ಎ ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ, AN ಕೊಟ್ಟಿದ್ದಾರೆ. ಸೊ 3 ಟರ್ಮ್ಸ್ ನಮಗೆ ಗೊತ್ತಿದ್ದಾಗ ವಿ ಕ್ಯಾನ್ ಈಸಿಲಿ ಫೈಂಡ್ ದ ವ್ಯಾಲ್ಯೂ ಆಫ್ ಎನ್. ಇಸ್ ಇಟ್ ರೈಟ್? ಓಕೆ, ಸೊ ಲೆಟ್ಸ್ ಗೋ ಫಾರ್ ದ ಸೊಲ್ಯೂಷನ್. ಓಕೆ, ಫಸ್ಟ್ ನಾವು ಗಿವನ್ ಬರ್ಕೊಂಬಿಡೋಣ. A is equal to 5, D is equal to 3, AN is equal to 50. ಹಾಗಿದ್ರೆ N is equal to question mark, ಕರೆಕ್ಟಾ? ಸೊ ಎನ್ ನಾವಿಲ್ಲಿ ಕಂಡುಹಿಡಿಬೇಕು. ಸೊ ಟು ಫೈಂಡ್ ಎನ್ ವಿ ಹ್ಯಾವ್ ಎ ಫಾರ್ಮುಲಾ ದಟ್ ಈಸ್ AN is equal to A plus N minus 1 into D. ಕರೆಕ್ಟ್ ಏನ್ರೋ? ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ ANಗೆ 50, ಎ ಅಂತಂದರೆ 5 ಪ್ಲಸ್ ಎನ್ ಗೊತ್ತಾ? ನಮಗೆ ಗೊತ್ತಿಲ್ಲ, ಹಾಗೆ ಬರ್ಕೊಳ್ಳೋಣ. ಸೊ ಡಿ ಏನದು? 3. ಸೊ ಮೊದಲು ಈ 5ನ್ನು ಈ ಸೈಡಿಗೆ ತಗೊಳ್ಳೋಣ ಅಲ್ವಾ? ಇಲ್ಲಿ ಆ್ಯಡ್ ಆಗ್ತಿರೋದು ಈ ಕಡೆಗೆ ಬಂದರೆ ಏನಾಗುತ್ತೆ? ಸಬ್ಟ್ರ್ಯಾಕ್ಟ್ ಆಗುತ್ತೆ. ಆ್ಯಂಡ್ ಇಟ್ ಬಿಕಮ್ಸ್ 50 minus 5 is equal to n minus 1 into 3. ಕರೆಕ್ಟಾ? 50 minus 5, ಎಸ್, 45 is equal to n minus 1 into 3. So shift this 3 to this side. ಏನಾಗುತ್ತೆ? n minus 1 is equal to 45 divided by 3. ಸರಿನಾ ಮಕ್ಕಳೇ? ನೋಡಿ, ಈ ಕಡೆ ಮಲ್ಟಿಪ್ಲೈ ಆಗ್ತಿರೋದು ಈ ಕಡೆಗೆ ಬಂದರೆ ಏನಾಗುತ್ತೆ? ಡಿವೈಡ್ ಆಗುತ್ತೆ. ಸೊ ಲೆಟ್ ಅಸ್ ಕ್ಯಾನ್ಸಲ್. 3 1s 3, 3 1s 1 ಕ್ಯಾರಿ, 3 5s. ಸೊ n minus 1 is equal to 15. n is equal to 15 plus 1, n is equal to 16. ಸೊ n ವ್ಯಾಲ್ಯೂ ಗೊತ್ತಾಯ್ತು ಕೊಂಡ್ರು, ಕರೆಕ್ಟಾ? n is equal to 16. ಈಗ ನಾವು n ವ್ಯಾಲ್ಯೂ ಯೂಸ್ ಮಾಡಿಕೊಂಡು ನಾವೇನು ಕಂಡುಹಿಡಿಬೋದು? SN ಕಂಡುಹಿಡಿಬೋದು ಅಲ್ವಾ? SNಗೆ ನಮಗೆ A ಇದೆ, D ಇದೆ,
ಜೊತೆಗೆ ಎನ್ ಕೂಡ ಇದೆ. ಸೊ ನಾವು ಡಿನ ಯೂಸ್ ಮಾಡ್ದಲೆ ಡೈರೆಕ್ಟಾಗಿ ಎನ್ ಕೂಡ ಯೂಸ್ ಮಾಡ್ಬೋದು. ಎಸ್ ಎನ್ ಕಂಡುಹಿಡಿಯೋದಕ್ಕೆ ನಮಗೆ ಸೊ ಡಿಫ್ರೆಂಟ್ ಫಾರ್ಮುಲಾಸ್ ಇದ್ದಾವೆ, 3 ಫಾರ್ಮುಲಾಸ್ ಇದ್ದಾವೆ. ಕರೆಕ್ಟಾ? ಆ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಕಂಡುಹಿಡಿಬೋದು. ಓಕೆ, ಸೊ ಲೆಟ್ ಅಸ್ ಫೈಂಡ್ ಎಸ್ ಎನ್. ಸೊ ವಿ ನೋ ದ ಫಾರ್ಮುಲಾ ಎಸ್ ಎನ್ ಇಸ್ ಈಕ್ವಲ್ ಟು n divided by 2 into 2a plus n minus 1 into d. ಇದು ಒಂದು ಫಾರ್ಮುಲಾ ಅಲ್ವಾ? ಆದರೆ ನಮಗೆ ಎ ಎನ್ ಗೊತ್ತಿದ್ದಾಗ ನಾವು ಇನ್ನೂ ಒಂದು ಫಾರ್ಮುಲಾ ಬಳಸ್ಬೋದು. ಯಾವುದದು? ಎಸ್ ಎನ್ ಇಸ್ ಈಕ್ವಲ್ ಟು n divided by 2 ಇಂಟು ಎ ಪ್ಲಸ್ ಎ ಎನ್. ಇದು ಸಿಂಪಲ್ ಅಲ್ವೇನ್ರೋ? ಸೊ ಇದಕ್ಕೆ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ನಮಗೆ ಎನ್ ವ್ಯಾಲ್ಯೂ ಗೊತ್ತಾಗಿರೋದ್ರಿಂದ ಎಸ್ ಎನ್ ಜಾಗಕ್ಕೆ S16 ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಓಕೆನಾ? ಎನ್ ಗೊತ್ತು 16 ಡಿವೈಡೆಡ್ ಬೈ 2. ಎ ಗಿವನಲ್ಲೇ ಕೊಟ್ಟಿದ್ದಾರೆ 5. ಕರೆಕ್ಟಾ? ಸಬ್ಸ್ಟಿಟ್ಯೂಟ್ ಮಾಡೋಣ. ಪ್ಲಸ್ ಎ ಎನ್ ಕೂಡ ಕೊಟ್ಟಿದ್ದಾರೆ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ ಎನ್? ಎಸ್, ಇಟ್ ಈಸ್ 50. Right? So let us simplify 16 and 2. So we can divide 16 by 2. Right? So 16 ones are 16. Sorry, 2 ones are 2. 2 8s are 16. Okay. So 8. 50 plus 5. ಎಷ್ಟಾಯಿತು? 55. So 8 into 55. ಕರೆಕ್ಟಾ? ಸೊ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ ಒಂದು ಕಡೆ. 55 into 8. 8 5s are 40. 4 carry. 8 5s are 40. 40 plus 4, 44. So S16 ವ್ಯಾಲ್ಯೂ ನಮಗೆ ಗೊತ್ತಾಗಿದೆ ಇವಾಗ 440. ಇಷ್ಟೇ. ಅರ್ಥ ಆಯ್ತಾ ಮಕ್ಕಳೇ? ಫೈನ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ? ಓಕೆ ಓಕೆ ಸೆಕೆಂಡ್ ಕ್ವಶನ್ ಅಂಡರ್ ಥರ್ಡ್ ಮೇನ್. ಗಿವನ್ ಎ ಇಸ್ ಈಕ್ವಲ್ ಟು 7. A13 is equal to 35. Find D and S13. ಅರ್ಥ ಆಯ್ತೇನ್ರೋ? ನೋಡಿ, ಇಲ್ಲಿ ಎ ಕೊಟ್ಟಿದ್ದಾರೆ ಮತ್ತೆ A13 ಕೊಟ್ಟಿದ್ದಾರೆ. ಅಂದರೆ 13th ಟರ್ಮ್ ಆಫ್ ದಿಸ್ ಎ ಪಿ ಕೊಟ್ಟಿದ್ದಾರೆ. ಎಷ್ಟು? 35. ಹಾಗಿದ್ರೆ ನಾವೇನು ಕಂಡುಹಿಡಿಬೇಕು? ವಿ ಹ್ಯಾವ್ ಟು ಫೈಂಡ್ ಡಿ ಅಂದರೆ ಕಾಮನ್ ಡಿಫ್ರೆನ್ಸ್ ಆ್ಯಂಡ್ S13 ಅಂದರೆ ಸಮ್ ಆಫ್ ಫಸ್ಟ್ 13 ಟರ್ಮ್ಸ್ ವಿ ಹ್ಯಾವ್ ಟು ಫೈಂಡ್. ಅರ್ಥ ಆಯ್ತಾ ಮಕ್ಕಳೇ? ಸೊ ಲೆಟ್ಸ್ ಗೋ ಫಾರ್ ದ ಸೊಲ್ಯೂಷನ್. ಓಕೆ, ಗಿವನ್ ಬರ್ಕೊಂಡ್ಬಿಡೋಣ. ಎ ಇಸ್ ಈಕ್ವಲ್ ಟು 7. A13 is equal to 35. So we have to find D and we have to find S13. ಕರೆಕ್ಟಾ? ಎಸ್. ಸೊ ಮೊದಲು ನಾವು ಡಿ ವ್ಯಾಲ್ಯೂ ಕಂಡುಹಿಡ್ಕೊಳ್ಳೋಣ ಮಕ್ಕಳೇ. A13 ಕೊಟ್ಟಿದ್ದಾರೆ. ಸೊ ಈ ಗಿವನ್ ಇಂದನೇ ಹೋಗೋಣ. ಸೊ A13 ಜನರಲ್ ಫಾರ್ಮ್ ಏನ್ರೋ? ಎಸ್, ಎ ಪ್ಲಸ್ 12D. ಕರೆಕ್ಟಾ? A13 is equal to A plus 12D. A13 ಗೊತ್ತು, ಎಷ್ಟು? 35. ಸರಿನಾ? is equal to A ಕೂಡ ಗೊತ್ತು, ಎಷ್ಟು ಕೊಟ್ಟಿದ್ದಾರೆ? 7. D ಗೊತ್ತಿಲ್ಲ, ಹಾಗೆ ಬರ್ಕೊಳ್ಳೋಣ 12D. ಸೊ ಶಿಫ್ಟ್ ದ 7 ಟು ಲೆಫ್ಟ್ ಸೈಡ್, ಈ ಕಡೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಆವಾಗ ಇದು 35 ಮೈನಸ್ 7. ಇಲ್ಲಿ ಪ್ಲಸ್ ಇರೋದು ಈ ಕಡೆಗೆ ಬಂದರೆ ಏನಾಗುತ್ತೆ? ಮೈನಸ್ ಆಗುತ್ತೆ. 35 ಮೈನಸ್ 7 ಇಸ್ ಈಕ್ವಲ್ ಟು 12D. ಸೊ 35 7 ಕಳೀರಿ, ಎಷ್ಟಾಯಿತು? ವಿಚ್ ಇಸ್ 28. ಸರಿನಾ? 12D ಈಸ್ ಈಕ್ವಲ್ ಟು 28. ಸೊ ಡಿ ಇಲ್ಲೇ ಉಳಿಸ್ಕೊಂಡು 12ನ ಈ ಕಡೆಗೆ ತೊಗೊಂಡ್ರೆ ಏನಾಗುತ್ತೆ? ಇಟ್ ಕಮ್ಸ್ ಟು ಇಟ್ಸ್ ಡಿನಾಮಿನೇಟರ್. ಕರೆಕ್ಟಾ? ಯಾಕೆ ಹೇಳಿ? ಇಲ್ಲಿ ಮಲ್ಟಿಪ್ಲೈ ಆಗ್ತಾ ಇದೆ, ಅದು ಅಪೋಸಿಟ್ ಸೈಡಿಗೆ ಹೋದ್ರೆ ಏನಾಗುತ್ತೆ? ಡಿವಿಷನ್ ಆಗುತ್ತೆ. ಓಕೆನಾ? ಸೊ ಈಗ ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋಣ. ಸೊ 28 ಮತ್ತು 12 ಎರಡು ಒಂದೇ ಟೇಬಲಲ್ಲಿ ಬರುತ್ತಾ ಮಕ್ಕಳೇ? ಯಾವ ಟೇಬಲಲ್ಲಿ ಬರುತ್ತೆ? ಎಸ್, 4th ಟೇಬಲಲ್ಲಿ ಬರುತ್ತೆ. ಕರೆಕ್ಟಾ? 4 3s 12. 4 7s 28. So D is equal to 7 divided by 3. ಈಗ ನಮಗೆ ಡಿ ವ್ಯಾಲ್ಯೂ ಸಿಕ್ಕಿದೆ. ಸೊ ಡಿ ವ್ಯಾಲ್ಯೂನ ಯೂಸ್ ಮಾಡಿಕೊಂಡು ನಾವೇನು ಮಾಡೋಣ? S13 ಕಂಡುಹಿಡಿಯೋಣ. ಓಕೆನಾ? ಸೊ ಈಗ ನಾವು ಇಲ್ಲಿ ನಮಗೆ ಎನ್ ಅಂದರೆ ಇದನ್ನು ಎನ್ ಅಂತ ನಾವು ತಗೋಬೋದು. S13 ಕಂಡುಹಿಡಿತಾ ಇರೋದ್ರಿಂದ ಇದೆಲ್ಲರದ್ದು ಎನ್ ವ್ಯಾಲ್ಯೂ ಸೇಮ್ ಇರೋದ್ರಿಂದ ನಾವಿಲ್ಲಿ ಈ ವ್ಯಾಲ್ಯೂನ ಯೂಸ್ ಮಾಡ್ಕೋಬೋದು. ಬಟ್ ಅದಕ್ಕೆ ನಾವೇನು ಮಾಡಬೇಕಾಗುತ್ತೆ?
ಎನ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಸೊ ನಾವಿಲ್ಲಿ ಎರಡರಲ್ಲಿ ಯಾವ ಫಾರ್ಮುಲಾ ಕೂಡ ಯೂಸ್ ಮಾಡ್ಕೋಬೋದು, ನಮ್ಮ ಇಷ್ಟ ಅದು, ಹೌದಲ್ಲ? ಯಾಕೆಂದರೆ ನಮಗೆ ಸಿಂಪ್ಲೆಸ್ಟ್ ವೇನಲ್ಲಿ ಯಾವ್ದು ಬರುತ್ತೆ ಅದನ್ನು ನಾವಿಲ್ಲಿ ಯೂಸ್ ಮಾಡ್ಕೋಬೋದು. ಸೊ Sn is equal to n divided by 2 into a ಪ್ಲಸ್ an. ನಾವು ಇದನ್ನೇ ಯೂಸ್ ಮಾಡ್ಕೊಳ್ಳೋಣ. ಯಾಕೆ ಹೇಳಿ? ಸ್ಟೆಪ್ಸ್ ನಮಗೆ ರೆಡ್ಯೂಸ್ ಆಗುತ್ತೆ ಅಲ್ವೇನ್ರೋ? ಓಕೆ, ಸೊ ವಿ ಆರ್ ಗೋಯಿಂಗ್ ಟು ಫೈಂಡ್ S13, ರೈಟ್? ಸೊ ಎನ್ ವ್ಯಾಲ್ಯೂ 13 ಆಗಿರೋದ್ರಿಂದ ಈ ಎನ್ ವ್ಯಾಲ್ಯೂ ಕೂಡ ಏನಾಗುತ್ತೆ? 13 ಆಗುತ್ತೆ. ದೆನ್ ಎ ಕೊಟ್ಟಿದ್ದಾರಾ? ಎಷ್ಟು? 7, ಕರೆಕ್ಟಾ? ಸೊ ಸಬ್ಸ್ಟಿಟ್ಯೂಟ್ 7 ಪ್ಲಸ್ ಎ ಏನಿದೆಯಾ? ಎ ಎನ್, ದಟ್ ಮೀನ್ಸ್ A13 ಅಂದರೆ 35. ಸೊ ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ 35 ಹಿಯರ್. ಸೊ ನಾವು 13 2 ಇಂದ ಡಿವೈಡ್ ಆಗಲ್ಲ, ಸೊ ಹಾಗೆ ಇರಲಿ ಸದ್ಯಕ್ಕೆ. ಈಗ ಆ್ಯಡ್ ಮಾಡ್ಕೊಳ್ಳೋಣ. 7 ಪ್ಲಸ್ 35 ಏನಾಯಿತು? 7 ಪ್ಲಸ್ 35 ಇಟ್ ಬಿಕಮ್ಸ್ 42. ಇಸ್ ಇಟ್ ರೈಟ್? ಓಕೆ, ನಾವು 42 is cancelled by 2 because of these two are even numbers, alva? So 2 1s are 2, 2 2s are 4, 2 1s are, and it will be 13 into 21. What we have to do now? We have to do multiplication of these two numbers, 13 into 21. Okay, let's multiply. 1 3s are 3, 1 1s are 1, 2 3s are 6, 2 1s are 2. Yes, let's add these two. 3, 1 plus 6 ಎಷ್ಟಾಯಿತು? 7 and 2. Therefore, S13 is equal to 273. Now we are finding both D and S13. The value of D is 7/3 and the value of S13 is 273. Is it clear, children? ಅರ್ಥ ಆಯ್ತೇನ್ರೋ ಎಲ್ಲರಿಗೂ? Okay, so let's go for the next question of this main. Okay, children, let's solve question number 4 and the third main. Question number 3 will be homework for you. ಯಾಕಂದರೆ ಅದು ಸೆಕೆಂಡ್ ಕ್ವೆಶನ್ ಥರನೇ ಇದೆ ಸೊಲ್ಯೂಷನ್. ಸೊ ನೀವೇ ಈಸಿಲಿ ಅದನ್ನು ಸಾಲ್ವ್ ಮಾಡ್ಬೋದು. ಓಕೆನಾ? ಫೋರ್ತ್ ಕ್ವೆಶನ್ ನೋಡೋಣ ಮಕ್ಕಳೇ. ಸೊ ಯುವರ್ ಫೋರ್ತ್ ಕ್ವೆಶನ್ ಈಸ್ ಗಿವನ್ A3 is equal to 15. A3 ಕೊಟ್ಟಿದ್ದಾರೆ 15 and A10 is equal to 125. Sorry, S10 is equal to 125. S10, sum of first 10 terms ಕೊಟ್ಟಿದ್ದಾರೆ which is 125. So ನಾವೇನು ಕಂಡುಹಿಡಿಬೇಕು ಹಾಗಾದರೆ? We have to find D, common difference, and A10. ಸೊ 10th ಟರ್ಮ್ನ ನಾವಿಲ್ಲಿ ಕಂಡುಹಿಡಿಬೇಕು ಅಲ್ವಾ ಮಕ್ಕಳೇ? ಒಂದು ಅಬ್ಸರ್ವ್ ಮಾಡಿ, ಯಾವುದಾದ್ರೂ ಸೊಲ್ಯೂಷನ್ ನಮ್ಗೆ ಈಸಿ ಆಗಬೇಕಂತಂದರೆ ಸೊ ಫಸ್ಟ್ ಟರ್ಮ್ ಎ ವ್ಯಾಲ್ಯೂ ಇತ್ತಂದರೆ ನಾವು ಈಸಿಯಾಗಿ ಏನು ಮಾಡ್ಬೋದು? ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಯಾವುದಾದ್ರೂ ಒಂದು ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಎ ಪಿನಲ್ಲಿ ಕಂಡುಹಿಡಿಬೋದು ಅಲ್ವೇನ್ರೋ? ಆದರೆ ಇಲ್ಲಿ ಫಸ್ಟ್ ಟರ್ಮೇ ಕೊಟ್ಟಿಲ್ಲ, ಹಾಗೆ ಆದರೆ ಥರ್ಡ್ ಟರ್ಮ್ ಕೊಟ್ಟಿದ್ದಾರೆ. ಸೊ ಈ ಥರ್ಡ್ ಟರ್ಮು ಮತ್ತು ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಕೊಟ್ಟಿದ್ದಾರೆ. ಇದನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡಬೇಕು? ಏನೂ ಕಂಡುಹಿಡಿಬೇಕು, ಜೊತೆಗೆ ವ್ಯಾಲ್ಯೂ ಆಫ್ ಡಿ ಕೂಡ ಕಂಡುಹಿಡಿಬೇಕು. ಎ ಆ್ಯಂಡ್ ಡಿ ನಮಗೆ ಸಿಕ್ಬಿಟ್ರೆ ಸೊ ದೆನ್ ವಿ ಕ್ಯಾನ್ ಈಸಿಲಿ ಸಾಲ್ವ್ ದ ಪ್ರಾಬ್ಲಮ್. ಇಸ್ ಇಟ್ ರೈಟ್? ಓಕೆ, ಲೆಟ್ಸ್ ಗೋ ಫಾರ್ ದ ಸೊಲ್ಯೂಷನ್ ಚಿಲ್ಡ್ರನ್. ಸೊ ಗಿವನ್ ಬರ್ಕೊಳ್ಳೋಣ. A3 is equal to 15. ಥರ್ಡ್ ಟರ್ಮ್ ಕೊಟ್ಟಿದ್ದಾರೆ 15 ಆ್ಯಂಡ್ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಕೊಟ್ಟಿದ್ದಾರೆ 125. ಸೊ ವಿ ಹ್ಯಾವ್ ಟು ಫೈಂಡ್ ಡಿ, ಕಾಮನ್ ಡಿಫ್ರೆನ್ಸ್. ಆಲ್ಸೋ ವಿ ಹ್ಯಾವ್ ಟು ಫೈಂಡ್ A10. ಕರೆಕ್ಟಾ? A10 ಕೂಡ ನಾವಿಲ್ಲಿ ಕಂಡುಹಿಡಿಬೇಕು. A10 is equal to A10 ಕೂಡ ನಾವಿಲ್ಲಿ ಕಂಡುಹಿಡಿಬೇಕು ಅಲ್ವಾ? ಸೊ ಮೊದಲು ನಾವು ಗಿವನಿಂದ ಹೋಗೋಣ ಮಕ್ಕಳೇ. A3. ಸೊ A3ಇದು ಜನರಲ್ ಫಾರ್ಮ್ ನಮಗೆ ಗೊತ್ತು. ಏನಪ್ಪ? A ಪ್ಲಸ್ 2D. ಇಸ್ ಇಟ್ ರೈಟ್? ಕರೆಕ್ಟ್ ಅಲ್ವಾ? ಸೊ A3 ವ್ಯಾಲ್ಯೂ ಗೊತ್ತಿದೆ, ಕೊಟ್ಟಿದ್ದಾರೆ, ಗಿವನಲ್ಲಿದೆ. ಸೊ ವಿಚ್ ಇಸ್ 15. 15 is equal to
ಎ ಪ್ಲಸ್ 2d. ಸೊ ಎ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ಡಿನೂ ಗೊತ್ತಿಲ್ಲ. ಹಾಗಾಗಿ ಯಾವುದಾದ್ರು ಒಂದು ಟರ್ಮ್ನ ನಾವು ಇಲ್ಲೇ ಇಟ್ಕೊಂಡು ಇನ್ನೊಂದು ಟರ್ಮ್ನ ನಾವು ಈ ಸೈಡಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ ಪ್ರಿಫರಬಲಿ ನಾವು ಎನೇ ಇಲ್ಲೇ ಉಳಿಸ್ಕೊಳ್ಳೋಣ, 2dನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ ಮಕ್ಕಳೇ. ಸೊ ಇಟ್ ಬಿಕಮ್ಸ್ ಎ ಈಸ್ ಈಕ್ವಲ್ ಟು 15 ಮೈನಸ್ 2d. ಓಕೆ, ಸೊ ಲೆಟ್ಸ್ ಕಾಲ್ ಇಟ್ ಆಸ್ ಈಕ್ವೇಶನ್ 1. ಸೊ ಈಗ ಇನ್ನೊಂದು ಗಿವನ್ ಇದೆ, S10 is equal to 125. ಸೊ ನಾವು ಇದನ್ನ ಯೂಸ್ ಮಾಡ್ಕೊಳ್ಳೋಣ. ಸೊ ವಿ ನೋ ದ ಫಾರ್ಮುಲಾ Sn is equal to n divided by 2 into 2a plus n minus 1 into d. ಈ ಫಾರ್ಮುಲಾನ ನಾವಿಲ್ಲಿ ಯೂಸ್ ಮಾಡ್ಕೊಳ್ಳೋಣ. ಸೊ ಎನ್ ವ್ಯಾಲ್ಯೂ ಎಷ್ಟಿದೆ ಮಕ್ಕಳೇ ಇಲ್ಲಿ? 10 ಅಲ್ವೇನ್ರೋ? ಸೊ ಹಾಗಾಗಿ S10 is equal to, ಇದಕ್ಕೂ ಕೂಡ ನಾವು 10 ಸಬ್ಸ್ಟಿಟ್ಯೂಟ್ ಮಾಡೋಣ. 10 divided by 2. ಸೊ ಇಂಟು 2 ಎ ಪ್ಲೇಸಲ್ಲಿ ನಾವೇನು ಸಬ್ಸ್ಟಿಟ್ಯೂಟ್ ಮಾಡಬೇಕು? ಇಲ್ಲೊಂದು ಎಕ್ಸ್ಪ್ರೆಷನ್ ಇದೆ ನಮ್ಮ ಹತ್ರ ಅಲ್ವೇನ್ರೋ? ಸೊ ಎ ಈಸ್ ಈಕ್ವಲ್ ಟು 15 ಮೈನಸ್ 2d. ಸೊ ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ 15 ಮೈನಸ್ 2d in the place of a here. Okay, so it becomes 15 minus 2d plus n ಎಷ್ಟು? 10, right? 10 minus 1. so d ಗೊತ್ತಿದೆಯಾ ನಮಗೆ? No, we are going to find the d here, right? so ನಾವು d ನ ಹಾಗೆ ಬರ್ಕೊಳ್ಳೋಣ. S10 ಕೊಟ್ಟಿದ್ದಾರಾ? ಎಷ್ಟು S10? 125. ಕರೆಕ್ಟಾ? ಅದನ್ನು ಕೂಡ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 125 is equal to, we can cancel 10 by 2, right? so 2 ones are 2, 2 5s are 10. so 5. let us multiply 2 with 59 minus 2d ಅಲ್ವಾ? ಸೊ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 15 2s are 30. ಕರೆಕ್ಟಾ? ಸೊ ಪ್ಲಸ್ ಇಂಟು ಮೈನಸ್ ಮೈನಸ್, 2 2s are 4 into d, 4d. so plus 10 minus 1, 9. 9 into d, 9d. Is it right? so let us shift this 5 to this side. It becomes 125 divided by 5. Is it right? Yes. 125 divided by 5 is equal to, so ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 30. ಒಂದು ಮೈನಸ್ ಇದೆ, ಒಂದು ಪ್ಲಸ್ ಇದೆ. ಬಿಗ್ಗರ್ ನಂಬರ್ ಸೈನು ಪ್ಲಸ್. ಸೊ ಒಂದು ಮೈನಸ್ ಒಂದು ಪ್ಲಸ್ ಇದ್ದಾಗ ಏನು ಮಾಡಬೇಕು ಮಕ್ಕಳೇ? ಸಬ್ಟ್ರಾಕ್ಷನ್ ಮಾಡಬೇಕು, ರೈಟ್? ಸೊ 9ಅಲ್ಲಿ 4 ಕಳೆದ್ರೆ ಎಷ್ಟು? 5d. ಕರೆಕ್ಟಾ? ಸೊ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಸೊ 5 1s are 5, 5 2s are 10, 2 carry 25, 5 5s are 25. ಕರೆಕ್ಟಾ? ಸೊ 25 is equal to 30 plus 5d. ಸೊ ಈ 30ನ ಈ ಸೈಡಿಗೆ ತಗೊಳ್ಳೋಣ. ಏನಾಗುತ್ತೆ? 25 minus 30 is equal to 5d, right? so 5d is equal to, so 30 is bigger number, ಕರೆಕ್ಟಾ? ಅದ್ರ ಸೈನ್ ಏನಿದೆ? ಮೈನಸ್. ಸೊ 30ನಲ್ಲಿ 25 ಕಳೆದ್ರೆ which is 5. 5d is equal to minus 5. d ಇಲ್ಲೇ ಇರಲಿ, 5ನ ಆ ಕಡೆಗೆ ತಗೊಳ್ಳೋಣ. it goes to its denominator, right? so 5 1s are 5 1s are. so d is equal to minus 1. ಕರೆಕ್ಟಾ ಮಕ್ಕಳೇ? ಡಿ ವ್ಯಾಲ್ಯೂ ನಮಗೆ ಸಿಕ್ತು, -1. ಓಕೆ, ಈಗ ಡಿ ವ್ಯಾಲ್ಯೂ ಗೊತ್ತಾಯ್ತು ಮಕ್ಕಳೇ. ಎಷ್ಟು? -1. ಸೊ ಈ ವ್ಯಾಲ್ಯೂ ಆಫ್ ಡಿ ಅನ್ನ ನಾವು ಈಕ್ವೇಶನ್ 1ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ಸೊ ಸಬ್ಸ್ಟಿಟ್ಯೂಟ್ ಡಿ ಇಸ್ ಈಕ್ವಲ್ ಟು -1 ಇನ್ ಈಕ್ವೇಶನ್ 1. ಓಕೆ, ಸೊ ಇವಾಗ ನಾವು ಈಕ್ವೇಶನ್ 1 ತಗೊಳ್ಳೋಣ ಮಕ್ಕಳೇ. ಎ ಇಸ್ ಈಕ್ವಲ್ ಟು 15 ಮೈನಸ್ 2d. ಸೊ ಎ ಗೊತ್ತಿಲ್ಲ ನಮಗೆ, ಅದನ್ನೇ ಕಂಡುಹಿಡಿತಾ ಇದ್ದೀವಿ. ಸೊ 15 ಮೈನಸ್ 2 ಇಂಟು -1. ಜಸ್ಟ್ ನಾವು ವಿ obtain the value of d is equal to 1, right? so 15 minus into minus plus 2, correcta? which is 17. so the value of a is equal to 17. now we know a and d. ಕರೆಕ್ಟಾ ಮಕ್ಕಳೇ? ಸೊ ಎ ಮತ್ತು ಡಿ ವ್ಯಾಲ್ಯೂ ಗೊತ್ತಿದ್ದಾಗ ವಿ ಕ್ಯಾನ್ ಫೈಂಡ್ ಈಸಿಲಿ ದ ವ್ಯಾಲ್ಯೂ ಆಫ್ ಎ 10.
So we know the formula an is equal to a plus n minus 1 into d. Is it right, children? Yes. So the value of n is given, which is 10. So let us substitute that. We are going to find the value of a 10, right? So we know the value of a is 7 plus value of n is 10 minus 1, and we know the value of d also, which is minus 1, right? 17. So plus 10 minus 1 is 9 into minus 1. Plus into minus minus. So 17 minus 9. ಎಷ್ಟು ಮಕ್ಕಳೇ? 17 ಅಲ್ಲಿ 9 ಕಳೆದ್ರೆ yes, it is 8. So the value of A10 is 8. Therefore, now we find the value of D and value of A10. The value of D, that means common difference of this AP, is minus 1, and the 10th term of this AP is 8. Do you understand this, children? ಅರ್ಥ ಆಯ್ತಾ ಎಲ್ರಿಗೂ? Fine. Next question go gadma? Okay. Okay, children. Sixth question of third main. The given is A is equal to 2, D is equal to 8, Sn is equal to 90. Find n and an. ನೋಡಿ ಮಕ್ಕಳೇ, ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ 2, ಕಾಮನ್ ಡಿಫರೆನ್ಸ್ ಕೊಟ್ಟಿದ್ದಾರೆ 8, ಮತ್ತೆ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಕೊಟ್ಟಿದ್ದಾರೆ Sn 90. ಕರೆಕ್ಟಾ? ನಾವೇನು ಕಂಡುಹಿಡಿಬೇಕು? ಹಾಗಿದ್ರೆ n ವ್ಯಾಲ್ಯೂ ಕಂಡುಹಿಡಿಬೇಕು. n ವ್ಯಾಲ್ಯೂ ಕಂಡುಹಿಡಿದಾದ್ಮೇಲೆ ಆ nth ಟರ್ಮ್ನ ನಾವಿಲ್ಲಿ ಕಂಡುಹಿಡಿಬೇಕು, an ಅನ್ನು ಕಂಡುಹಿಡಿಬೇಕು. ಅರ್ಥ ಆಯ್ತೇನ್ರೋ? ಸೊ ಲೆಟ್ಸ್ ಗೋ ಫಾರ್ ದ ಸೊಲ್ಯೂಷನ್. ಸೊ ಗಿವನ್ ಬರ್ಕೊಳ್ಳೋಣ ಮಕ್ಕಳೇ. a is equal to 2, d is equal to 8, Sn is equal to 90 ಅಲ್ವಾ? n is equal to question mark and an also unknown. ಅದನ್ನು ಕೂಡ ನಾವಿಲ್ಲಿ ಕಂಡುಹಿಡಿಬೇಕು. ಕರೆಕ್ಟಾ? ನೋಡಿ, ಡಾಟಾ ನೋಡಿಕೊಂಡು ನಾವು ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅದನ್ನು ನಾವು ಈಸಿಯಾಗಿ ಜಡ್ಜ್ ಮಾಡ್ಬೋದು ಮಕ್ಕಳೇ. ನೋಡಿ, Sn ಇದೆ, ಕರೆಕ್ಟಾ? ಮತ್ತು ಫಸ್ಟ್ ಟರ್ಮು ಮತ್ತು ಕಾಮನ್ ಡಿಫ್ರೆನ್ಸ್ ಇದೆ ಅಲ್ವಾ? ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು? n ವ್ಯಾಲ್ಯೂನ ಕಂಡುಹಿಡಿಬೋದು. Sn ಫಾರ್ಮುಲಾದಲ್ಲಿ ನಮಗೆ n ಡಿವೈಡೆಡ್ ಬೈ 2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ ಅಲ್ವಾ? a ಇದೆ, d ಇದೆ, n ಇದೆ, Sn ಇದೆ. ಸೊ 4 ಟರ್ಮಲ್ಲಿ 3 ಟರ್ಮ್ಸ್ ಗೊತ್ತಿದ್ದಾಗ ನಮಗೆ ಇನ್ನೊಂದು ಗೊತ್ತಿಲ್ಲದೆ ಇರೋಂಥ ಅನ್ನೋನ್ ಟರ್ಮ್ನ ಈಸಿಯಾಗಿ ಕಂಡುಹಿಡಿಬೋದು. ಇಸ್ ಇಟ್ ರೈಟ್, ಚಿಲ್ಡ್ರನ್? ರೈಟ್. ಸೊ ಲೆಟ್ ಅಸ್ ರೈಟ್ ದ ಫಾರ್ಮುಲಾ. Sn is equal to n divided by 2 into 2a plus n minus 1 into d. So given substitute ಮಾಡ್ಕೊಳ್ಳೋಣ. Sn is given which is 90. n ಕೊಟ್ಟಿದ್ದಾರಾ? ಇಲ್ಲ, ಅದನ್ನೇ ನಾವು ಕಂಡುಹಿಡಿಬೇಕಾಗಿರೋದು. ಸೊ n ಅನ್ನು ಹಾಗೆ ಬರ್ಕೊಳ್ಳೋಣ. ಸೊ a ಕೊಟ್ಟಿದ್ದಾರೆ, ಸಬ್ಸ್ಟಿಟ್ಯೂಟ್ ಮಾಡೋಣ. 2 into 2 ಪ್ಲಸ್ n ಕೊಟ್ಟಿಲ್ಲ, n ಮೈನಸ್ 1 ಹಾಗೆ ಬರ್ಕೊಳ್ಳೋಣ. d is given which is 8, right? ಸೊ 90, ಈ 2ನ ಈ ಸೈಡಿಗೆ ತಗೊಳ್ಳೋಣ ಮಕ್ಕಳೇ. ಇಲ್ಲಿ ಡಿವೈಡ್ ಆಗ್ತಿರೋದು ಆ ಕಡೆಗೆ ಹೋದ್ರೆ ಏನಾಗುತ್ತೋ? ಮಲ್ಟಿಪ್ಲೈ ಆಗುತ್ತೆ, ಕರೆಕ್ಟಾ? ಸೊ 90 into 2. ಸೊ ಇಲ್ಲಿ n ಅಷ್ಟೇ ಉಳ್ಕೊಳ್ಳುತ್ತೆ. ಸೊ 2 2s are 4. So let us multiply 8 with both n and minus 1. So plus into plus, ಎರಡು ಪ್ಲಸ್ ಪ್ಲಸ್ ಇದೆ, ಪ್ಲಸ್ n into 8, 8n, ಪ್ಲಸ್ into minus, minus, 8 1s are 8. ಕರೆಕ್ಟಾ? ಸೊ 92s are 180. ಕರೆಕ್ಟಾ? ರೈಟ್. ಸೊ ಬ್ರ್ಯಾಕೆಟ್ ಒಳಗಡೆ ಇರುವಂಥ ನಂಬರ್ಸ್ನ ನಾವು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಸೊ 4 ಮತ್ತು 8 ಅದೆರಡೂ ನಾವು ಸಿಂಪ್ಲಿಫೈ ಮಾಡ್ಕೋಬೋದು. ಸೊ ಬಿಗ್ಗರ್ ನಂಬರ್ಸ್ ಏನು? ಮೈನಸ್ಸು. ಸೊ ಇಲ್ಲಿ ಸಬ್ಟ್ರಾಕ್ಷನ್ ಮಾಡಬೇಕು. ಸೊ 8n ಮೈನಸ್ 8ಅಲ್ಲಿ 4 ಕಳೆದ್ರೆ 4. ಇಸ್ ಇಟ್ ರೈಟ್? ಓಕೆ.
ಸೊ 180 is equal to n into 8n. n into n, n square. So 8n square. Plus into minus, minus. 4 into n, 4n. Right? So shift this 180 to this side. What happened? 8n square minus 4n ಹಂಗೆ ಇರುತ್ತೆ. ಈ ಕಡೆ ಪ್ಲಸ್ ಇರೋದು ಆ ಕಡೆಗೆ ಹೋದ್ರೆ ಏನಾಗುತ್ತೆ ಮಕ್ಕಳೇ? ಮೈನಸ್ 180. ಇರೋ ಎಲ್ಲ ಟರ್ಮ್ಸ್ ಆ ಕಡೆ ಹೊಟ್ಟೋಗ್ಬಿಟ್ರೆ ಸೊ ಇಟ್ ಬಿಕಮ್ಸ್ 0. ನಾವು ವಿ ಹ್ಯಾವ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್. ಒಂದು ಈಕ್ವೇಷನ್ ಇದೆ ಅಲ್ವಾ ಮಕ್ಕಳೇ? ಸೊ ನಿಮ್ಮ 9th ಸ್ಟ್ಯಾಂಡರ್ಡಲ್ಲಿ ಈ ಥರ ಇರುವಂಥ ಈಕ್ವೇಷನನ್ನು ಸಾಲ್ವ್ ಮಾಡೋದು ಆಲ್ರೆಡಿ ಕಲ್ತ್ಕೊಂಡಿದ್ದೀರಾ ಅಲ್ವಾ? ಯಾವ ಮೆಥಡಲ್ಲಿ ಸಾಲ್ವ್ ಮಾಡ್ತೀರಾ? ಫ್ಯಾಕ್ಟ್ರೈಸೇಷನ್. ರೈಟ್, ಫ್ಯಾಕ್ಟ್ರೈಸೇಷನಿಂದ ನಾವು ಇದನ್ನು ಸಾಲ್ವ್ ಮಾಡ್ಬೋದು ಅಲ್ವೇನ್ರೋ? ಓಕೆ, ಸೊ ಈ ಈಕ್ವೇಷನ್ನ ಇನ್ನೂ ಸಿಂಪ್ಲಿಫೈ ಮಾಡ್ಕೋಬೇಕು ಅಂತಂದರೆ ನಾವು ಥ್ರೂ ಔಟ್ ದ ಈಕ್ವೇಷನನ್ನು 4ಇಂದ ಡಿವೈಡ್ ಮಾಡ್ಕೊಳ್ಳೋಣ ಮಕ್ಕಳೇ. ಸೊ ಡಿವೈಡ್ ಮಾಡಿಕೊಂಡ್ರೆ 8 to 4 ಟೇಬಲಲ್ಲಿ ಹೋಗುತ್ತೆ, 4 ಕೂಡ 4 ಟೇಬಲಲ್ಲಿ ಹೋಗುತ್ತೆ. 180 ಹೋಗುತ್ತಾ? ಸೊ 180 ಕೂಡ 4 ಟೇಬಲಲ್ಲಿ ಹೋಗುತ್ತೆ. ಸೊ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಡಿವೈಡಿಂಗ್ ಥ್ರೂ ಔಟ್ by 4. Okay, and this becomes 8n square divided by 4 minus 4n divided by 4 minus 180 divided by 4 is equal to 0 divided by 4. ಇಲ್ಲಿ ಕೂಡ ಎರಡೂ ಸೈಡ್ಗೆ ಡಿವೈಡೆಡ್ ಬೈ 4 ಆಗುತ್ತೆ. ಆದರೆ 0 divided by anything, any number will becomes 0 again. ಸೊ ಹಾಗಾಗಿ ನಾವು ಅದನ್ನ ಡೈರೆಕ್ಟ್ ಆಗಿ 0 ಅಂತ ಕೂಡ ಬರ್ಕೋಬಹುದು. ಆದರೆ ಸೊ ಯಾವುದೇ ನಂಬರ್ನ 0 ಇಂದ ಡಿವೈಡ್ ಮಾಡೋಕ್ಕಾಗಲ್ಲ ಅಲ್ವೇನ್ರೋ? ಸೊ ಅದನ್ನ ಇನ್ನೊಂದ್ಸಲ ಚರ್ಚೆ ಮಾಡೋಣ. ಓಕೆ, ಸೊ 0 divided by anything is 0. ಸೊ ಸಿಂಪ್ಲಿಫೈ ಮಾಡೋಣ. 4 1s are 4 2s are and 4 4 gets cancelled. 4 1s are 4, 4 4s are 16, 2 carry ಎಷ್ಟಾಯ್ತು? 20 alvendro. So 4 5s are 20 and this equation becomes 2n square minus n minus 45 is equal to 0. Right? So ಈಗ multiplying first term and last term. What happened? 2 into minus 45. Multiply ಮಾಡೋಣ. It is minus 90. ಕರೆಕ್ಟಾ? ಸೊ 45 2s are 90. ಸೊ ಇದನ್ನ ಫ್ಯಾಕ್ಟ್ರೈಸ್ ಮಾಡೋಣ. ಸೊ ಇದಕ್ಕೆ ಸಿಗೋಂಥ ಫ್ಯಾಕ್ಟರ್ಸ್ ಹೆಂಗಿರ್ಬೇಕಪ್ಪ ಅಂದರೆ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 90 ಬರಬೇಕು, ಸಮ್ ಮಾಡಿದ್ರೆ -1 ಬರಬೇಕು. ಇಲ್ಲಿ ಏನೂ ಇಲ್ಲ ಅಂದರೆ 1 ಇದೆ ಅಂತ ಅರ್ಥ, -1 ಬರಬೇಕು. ಸೊ ಕ್ಯಾನ್ ಯು ಟೆಲ್ ಮಿ ದ ಫ್ಯಾಕ್ಟರ್ಸ್ ಆಫ್ -90 ವಿಚ್ ಇಸ್ ದ ಸಮ್ ಗಿವ್ಸ್ -1? ಎಸ್, 9 10s ಕರೆಕ್ಟಾ? 9 10s 90. ಆದರೆ ನಮಗೆ -90 ಬೇಕು ಅಲ್ವಾ? ಎರಡಕ್ಕೂ ಮೈನಸ್ ಮೈನಸ್ ಹಾಕಿದ್ರೆ ಇಟ್ ಬಿಕಮ್ಸ್ ಪ್ಲಸ್. ಯಾವುದಾದ್ರೂ ಒಂದಕ್ಕೆ ನಾವಿಲ್ಲಿ ಮೈನಸನ್ನು ಕೊಟ್ಕೋಬಹುದು ಅಲ್ವಾ? ಆದರೆ ಅದನ್ನು ಸಮ್ ಮಾಡಿದ್ರೆ ಆನ್ಸರಲ್ಲೂ ಕೂಡ ನಮಗೆ -1 ಬರಬೇಕು. ಆ ಥರ ಹಂಗಾಗಬೇಕಂದ್ರೆ ಯಾವುದಕ್ಕೆ ಮೈನಸ್ ಕೊಡ್ಬೇಕು ನಾವು? ಸೊ ನಿಮಗೆಲ್ಲ ಗೊತ್ತೇ ಇದೆ, ಬಿಗ್ಗರ್ ನಂಬರ್ ಸೈನ್ಗೆ ಏನು ಸೈನ್ ಇರುತ್ತೋ ಅದು ಸಮ್ಮಲ್ಲಿ ಕ್ಯಾರಿ ಆಗುತ್ತೆ ಅಲ್ವೇನ್ರೋ? ಹಾಗಾಗಿ ನಾವು 10ಗೆ ಮೈನಸ್ ಕೊಡೋಣ. ಈಗ ಪ್ಲಸ್ ಇಂಟು ಮೈನಸ್ ಮೈನಸ್, 9 10s 90 ಮಲ್ಟಿಪ್ಲೈ ಮಾಡಿದಾಗ -90 ಬಂತು. ಸಮ್ ಮಾಡಿದ್ರೆ ಸೊ ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ. ಬಿಗ್ಗರ್ ನಂಬರ್ ಸೈನ್ ಮೈನಸ್, ಸೊ 10ನಲ್ಲಿ 9 ಕಳೆದ್ರೆ 1, ನಮಗೆ ಬೇಕಾಗಿರುವಂಥ -1 ನಮಗೆ ಸಿಗುತ್ತೆ ಅಲ್ವೇನ್ರೋ? ಸೊ ಈಗ ನಾವು ಇದನ್ನ ಮಿಡಲ್ ಟರ್ಮ್ನ ಸ್ಪ್ಲಿಟ್ ಮಾಡ್ಕೊಳ್ಳೋಣ. -1ನ ಯಾವ ಥರ ಸ್ಪ್ಲಿಟ್ ಮಾಡ್ಕೋಬಹುದು? 9 and -10 ಅಂತ ನಾವು ಸ್ಪ್ಲಿಟ್ ಮಾಡ್ಕೋಬಹುದು. ಸೊ 2n ಸ್ಕ್ವೇರ್. ಸೊ ನಮಗೆ ಕಾಮನ್ ಫ್ಯಾಕ್ಟರ್ ತೆಗೆಯಕ್ಕೆ ಈಸಿ ಆಗೋ ಥರ ನಾವು ಇದನ್ನ ರಿಅರೇಂಜ್ ಮಾಡ್ಕೋಬಹುದು. ಇಲ್ಲಿ 2 ಈವನ್ ನಂಬರ್ ಇರೋದ್ರಿಂದ 10ನ ನಾವು ಫಸ್ಟ್ ಬರ್ಕೊಳ್ಳೋಣ. ಸೊ 10n ಪ್ಲಸ್ 9n ಮೈನಸ್ 45 ಇಸ್ ಈಕ್ವಲ್ ಟು 0. ಕರೆಕ್ಟಾ? ಈಗ ಗ್ರೂಪ್ ಮಾಡ್ಕೊಳ್ಳೋಣ. ಇದೆರಡು ಒಂದು ಗ್ರೂಪು, ಇದೆರಡು ಕೂಡ ಒಂದು ಗ್ರೂಪು. ಓಕೆ, ಫಸ್ಟ್ ಗ್ರೂಪಲ್ಲಿ 2 ಮತ್ತು n ಕಾಮನ್ ಇದೆ. 2n ಕಾಮನ್ ತಗೊಂಡ್ಬಿಡೋಣ. ಇನ್ನೇನು ಉಳ್ಕೋತು ಮಕ್ಕಳೇ?
ಇಲ್ಲಿ ಎನ್ ಅಷ್ಟೇ ಉಳ್ಕೋತು. ಒಂದು ಎನ್ ಆಚೆ ಇದೆ, 2 ಕೂಡ ಆಚೆ ಇದೆ, ಇನ್ನೊಂದು ಎನ್ ಮಾತ್ರ ಉಳ್ಕೋತು. ಸೊ ಮೈನಸ್. ಸೊ 2 ಆಚೆ ಬಂದಿರೋದ್ರಿಂದ 2 5s 10, 2 5s 10, ಕರೆಕ್ಟಾ? ಸೊ ಈಗ ಸೆಕೆಂಡ್ ಗ್ರೂಪಿಗೆ ಬರೋಣ. ಎನ್ ಕಾಮನ್ ಇಲ್ಲ, ಬಟ್ 9 ಮತ್ತು 45 ಒಂದೇ ಟೇಬಲಲ್ಲಿ ಬರುತ್ತೆ ಅಲ್ವೇನ್ರೋ. ಅದಕ್ಕೆ ನಾವು ಲೀಸ್ಟ್ ನಂಬರನ್ನು ಕಾಮನ್ ತೆಗೆಯೋಣ. 9 ಇಸ್ ದ ಕಾಮನ್. ಸೊ ಇಲ್ಲೇನು ಉಳ್ಕೋತು? 9 ಆಚೆ ಬಂದ್ಬಿಟ್ರೆ ಎನ್ ಮೈನಸ್ 9 5s 45, ಕರೆಕ್ಟಾ? ಸೊ ಇಲ್ಲೂ n ಮೈನಸ್ 5 ಇದೆ, ಇಲ್ಲೂ n ಮೈನಸ್ 5 ಇದೆ. ಸೊ n ಮೈನಸ್ 5 ಇಸ್ ದ ಕಾಮನ್, ರೈಟ್? ಸೊ ಇನ್ನೇನು ಉಳ್ಕೋತು? 2n ಮತ್ತೆ 9. 2n ಪ್ಲಸ್ 9 ಇಸ್ ಈಕ್ವಲ್ ಟು 0. ನಾವು n ಮೈನಸ್ 5 ಇಸ್ ಈಕ್ವಲ್ ಟು 0, 2n ಪ್ಲಸ್ 9 ಇಸ್ ಈಕ್ವಲ್ ಟು 0, ಕರೆಕ್ಟಾ? ಈಗ n ಇಸ್ ಈಕ್ವಲ್ ಟು, ಈ ಕಡೆ ಮೈನಸ್ 5 ಇರೋದು ಈ ಕಡೆಗೆ ಬಂದರೆ ಏನಾಗುತ್ತೆ? ಪ್ಲಸ್ 5 ಆಗುತ್ತೆ. ಆ್ಯಂಡ್ 2n ಪ್ಲಸ್ 9 ಇಸ್ ಈಕ್ವಲ್ ಟು 0 ಇದೆ. ಸೊ ಎನ್ನ ಇಲ್ಲೇ ಉಳಿಸ್ಕೊಂಡ್ರೆ ಈ ಮೈನಸ್ ಪ್ಲಸ್ 9 ಇರೋದು ಆ ಕಡೆಗೆ ಹೋದ್ರೆ ಏನಾಗುತ್ತೆ? ಮೈನಸ್ 9. ಇಲ್ಲಿ ಮಲ್ಟಿಪ್ಲೈ ಆಗ್ತಿರೋ 2 ಈ ಕಡೆಗೆ ಬಂದರೆ ಏನಾಗುತ್ತೆ? ಡಿವಿಷನ್ ಆಗುತ್ತೆ. ಸೊ n ಇಸ್ ಈಕ್ವಲ್ ಟು ಮೈನಸ್ 9/2. ಸೊ ಹಾಗಾದರೆ ಇದೆರಡರಲ್ಲಿ n ವ್ಯಾಲ್ಯೂ ಯಾವುದು ಹೇಳಿ ನೋಡೋಣ ಮಕ್ಕಳೇ? ಎಸ್, n ಶುಡ್ ಬಿ ಪಾಸಿಟಿವ್ ಇಂಟೀಜರ್. ಯಾಕೆಂದರೆ n ಏನನ್ನ ರೆಪ್ರೆಸೆಂಟ್ ಮಾಡುತ್ತಪ್ಪ ಅಂತಂದರೆ, ಸೊ ನಂಬರ್ ಆಫ್ ಟರ್ಮ್ಸ್ ಅಲ್ವಾ? ನಂಬರ್ ಆಫ್ ಟರ್ಮ್ಸ್ ಅಂತಂದರೆ ಇಟ್ ಮಸ್ಟ್ ಬಿ ಎಕ್ಸಿಸ್ಟ್ ಅಲ್ವೇನ್ರೋ. ಸೊ ಮೈನಸ್ 9/2 ಅನ್ನೋದು ನಾಟ್ ಎಕ್ಸಿಸ್ಟೆಂಟ್, ಆ್ಯಂಡ್ ದಟ್ ಮೀನ್ಸ್ ದಿಸ್ ಇಸ್ ನಾಟ್ ಇಂಡಿಕೇಟ್ ದ ನಂಬರ್ ಆಫ್ ಟರ್ಮ್ ಅಲ್ವಾ? ಸೊ ಹಾಗಾಗಿ ನಾವು n ಇಸ್ ಈಕ್ವಲ್ ಟು 5 ನಾವಿಲ್ಲಿ ಚೂಸ್ ಮಾಡಬೇಕು. ದೇರ್ ಫೋರ್ n ಇಸ್ ಈಕ್ವಲ್ ಟು 5 ಅಲ್ವಾ ಮಕ್ಕಳೇ? ಸೊ n ವ್ಯಾಲ್ಯೂ ಗೊತ್ತಾಯಿತು. ಈಗ ನಮಗೆ a ಗೊತ್ತು, d ಗೊತ್ತು, n ಗೊತ್ತು. ಹಾಗಾದರೆ ನಾವು ಈಸಿಲಿ ಏನು ಕಂಡುಹಿಡಿಬೋದು? an ಕಂಡುಹಿಡಿಬೋದು. ಸೊ an ಇಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು d. ದಿಸ್ ಇಸ್ ಅವರ್ ಫಾರ್ಮುಲಾ ಟು ಫೈಂಡ್ ದ nth ಟರ್ಮ್ ಆಫ್ ಅನ್ AP ಅಲ್ವಾ? ಸೊ an ಅಂತಂದರೆ n ವ್ಯಾಲ್ಯೂ ಗೊತ್ತಾಗಿರೋದ್ರಿಂದ ವಿ ಕ್ಯಾನ್ ಸಬ್ಸ್ಟಿಟ್ಯೂಟ್ 5 ಇನ್ ದ ಪ್ಲೇಸ್ ಆಫ್ n. ಸೊ a is 2 and n is 5 minus 1. d is 8. So 2 plus 5 minus 1 is 4. 4 into 8. So 8 4s are 32. Correcta? So 2 plus 32 is 34. Therefore A5 is 34. Ishte. Do you understand this, children? Okay, fine. Okay, children. Now we are come to an end of this class. So ಇಷ್ಟಕ್ಕೆ ನಿಲ್ಲಿಸಿರೋಣ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಂಟಿನ್ಯೂ ಮಾಡೋಣ ಮಕ್ಕಳೇ. ಸೊ ಲೆಟ್ಸ್ ಟೇಕ್ ಯುವರ್ ಹೋಮ್ ವರ್ಕ್ಸ್. ಓಕೆ ಚಿಲ್ಡ್ರನ್, ದೀಸ್ ಟು ಆರ್ ದ ಹೋಮ್ ವರ್ಕ್ಸ್ ಫಾರ್ ಯು. ಸೊ ನೋಡಿ, ಥರ್ಡ್ ಮೇನಲ್ಲಿ ಕ್ವೆಶನ್ ನಂಬರ್ 3 ಮತ್ತು ಕ್ವೆಶನ್ ನಂಬರ್ 5 ಎರಡು ಕೂಡ ನಿಮ್ಮ ಹೋಮ್ ವರ್ಕ್ಸು. ಸೊ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ನೀವು ಇದನ್ನು ನೋಡ್ಕೋಬೋದು. ಕ್ವೆಶನ್ ನಂಬರ್ 3 ಈಸ್ given A12 is equal to 37, D is equal to 3. Find A and S12. ಸೊ ಇಲ್ಲಿ A12 ಅಂದರೆ 12th ಟರ್ಮ್ ಕೊಟ್ಟಿದ್ದಾರೆ 37, ಕಾಮನ್ ಡಿಫ್ರೆನ್ಸ್ D ಕೊಟ್ಟಿದ್ದಾರೆ. ನೀವೇನು ಮಾಡಬೇಕು? ಫಸ್ಟ್ ಟರ್ಮ್ ಮತ್ತು ಸಮ್ ಆಫ್ ಫಸ್ಟ್ 12 ಟರ್ಮ್ಸನ್ನು ಕಂಡುಹಿಡಿಬೇಕು. ಅರ್ಥ ಆಯ್ತಾ? ಅದೇ ಥರ 5th ಕ್ವೆಶನು, given D is equal to 5, S9 is equal to 75. Find A and A9. ನೋಡಿ, ಕಾಮನ್ ಡಿಫ್ರೆನ್ಸ್ ಕೊಟ್ಟಿದ್ದಾರೆ 5 ಮತ್ತು ಸಮ್ ಆಫ್ ಫಸ್ಟ್ 9 ಟರ್ಮ್ಸ್ ಕೊಟ್ಟಿದ್ದಾರೆ S9 75. ಸೊ ಇದನ್ನು ಯೂಸ್ ಮಾಡಿಕೊಂಡು ನೀವು ಫಸ್ಟ್ ಟರ್ಮ್ ಕಂಡುಹಿಡಿಬೇಕು, ಜೊತೆಗೆ 9th ಟರ್ಮ್ನ ಕಂಡುಹಿಡಿಬೇಕು, A9ಅನ್ನು ಕಂಡುಹಿಡಿಬೇಕು. ಅರ್ಥ ಆಯ್ತಾ ಮಕ್ಕಳೇ? ಸೊ ಇವತ್ತಿನ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಏನಾದರೂ ಡೌಟ್ ಇದ್ದರೆ ನನ್ನನ್ನು ಕೇಳಿ ಮಕ್ಕಳೇ. ಸೊ COVID-19 ಕೊರೋನಾ ವೈರಸ್ ಬಗ್ಗೆ ನಿಮಗೆ ಎಚ್ಚರಿಕೆ ಇರಲಿ, ಭಯ ಬೇಡ. ಸೊ ಎಲ್ಲೂ ಹೊರಗಡೆ ಹೋಗೋಕ್ಕೆ ಹೋಗಬೇಡಿ. ಸೊ ವಿನಾಕಾರಣ ಎಲ್ಲೂ ಹೊರಗಡೆ ಹೋಗಿ
ಸೊ ಮುಂಜಾಗ್ರತಾ ಕ್ರಮಗಳಿಲ್ಲದೆ ಓಡಾಡೋಕೆ ಹೋಗಬೇಡಿ, ಯಾವುದನ್ನು ಮುಟ್ಟಕ್ಕೆ ಹೋಗಬೇಡಿ. ಸೊ ಬೇರೆ ಜನಗಳ ಜೊತೆಗೆ ನೀವು ಸಾಮಾಜಿಕ ಅಂತರವನ್ನು ಯಾವಾಗಲೂ ಕಾಪಾಡ್ಕೊಂಡಿರಬೇಕು. ಮತ್ತು ಯಾವಾಗಲೂ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋವಂಥದ್ದು, ಉಪ್ಪು ನೀರಲ್ಲಿ ಬಾಯಿ ಮುಕ್ಕಳಿಸೋವಂಥದ್ದು. ಸೊ ಇದನ್ನೆಲ್ಲ ಮಾಡ್ತಾ ಇರಿ ಮಕ್ಕಳೇ. ಸೊ ಕೊರೋನಾ ವೈರಸ್ಸಿಂದ ನಿಮಗೆ ಎಚ್ಚರಿಕೆ ಇರಲಿ, ಭಯ ಬೇಡ. ಓಕೆ ಚಿಲ್ಡ್ರನ್, so let's meet in the next class. Till then, take care.